ಜಯರಾಜ್ ಅಂತ ಕರ್ನಾಟಕ ವನ್ಯಜೀವಿ ಸಂರಕ್ಷಣಾ ಒಕ್ಕೂಟದ ಸದಸ್ಯನಾಗಿ ನಾನು ಕೆಲಸ ಮಾಡ್ತಾ ಇರ್ತೀನಿ. ಏನಾಗಿದೆ ಅಂದರೆ, ಇದು ಲಾಸ್ಟ್ ಟೈಮು ಅಂದರೆ ಇವಾಗೊಂದು ಕಾಟೇರ ಅಂತ ಒಂದು ಟೀಸರ್ ಒಂದು ಬಿಡುಗಡೆ ಆಗಿದೆ. ಸೊ ಅದರಲ್ಲಿ ಏನು ಹೇಳಿಕೆ ಬಂದಿದೆ ಅಂತ ಅಂದರೆ, ವಿಷವಿಲ್ಲದ ಹಾವನ್ನು ಹಿಡಿಯಿರಿ, ವಿಷವಿರುವ ಹಾವನ್ನು ಕೊಲ್ಲಿರಿ ಅಂತ ಹೊಡೆಯಿರಿ ಅಂತ ಒಂದು ಡೈಲಾಗ್ ಬಂದಿದೆ. ಸಾರ್ವಜನಿಕರಿಗೆ ಇದರಿಂದ ಮಾಹಿತಿ ಏನು ಹೋಗ್ತಾ ಇದೆ ಅಂತ ಅಂದರೆ, ವಿಷವಿಲ್ಲದ ಹಾವನ್ನು ಹಿಡಿಯಿರಿ ಮತ್ತು ಹೊಡೆಯಿರಿ ಅಂದಾಗ ಈಗಾಗಲೇ ವನ್ಯಜೀವಿ ಕಾಯ್ದೆ ಪಟ್ಟಿಯಲ್ಲಿರುವ ಸಂರಕ್ಷಣಾ ಪಟ್ಟಿಯಲ್ಲಿರುವ ಹಾವುಗಳನ್ನು ಹೊಡೆಯಿರಿ ಹಿಡಿಯಿರಿ ಅನ್ನೋದು ಎರಡು ಪ್ರಕಾರ ಕಾನೂನು ಪ್ರಕಾರ ಅಪರಾಧವಾಗುತ್ತೆ. ಹಾಗಾಗಿ ಫಿಲಂನಲ್ಲಿ ಅದರಲ್ಲೂ ಪ್ರಮುಖವಾಗಿ ವನ್ಯಜೀವಿ ಅಂಬಾಸಿಡರ್ ಆಗಿರುವ ದರ್ಶನ್ ಅವರ ಪಿಕ್ಚರ್ನಲ್ಲಿ ಈ ರೀತಿ ಒಂದು ಡೈಲಾಗ್ ಬಂದಿರೋದ್ರಿಂದ ಇದು ವನ್ಯಜೀವಿ ಕಾಯ್ದೆ ಮತ್ತು ವನ್ಯಜೀವಿ ಅಂಬಾಸಿಡರ್ ಆಗಿರುವ ದರ್ಶನ್ ಅವರಿಗೆ ಇದು ಕಪ್ಪು ಚುಕ್ಕೆ ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಡೈಲಾಗ್ನ ತೆರವುಗೊಳಿಸಿ ಅಂತ ಕರ್ನಾಟಕ ಚಲನಚಿತ್ರ ಮಂಡಳಿಯವರಿಗೆ ನಾವು ಪತ್ರದ ಮೂಲಕ ರಿಕ್ವೆಸ್ಟ್ ಕೊಟ್ಟಿದ್ವಿ. ವಲ್ಲೀಶ್ ವಿ ಕೌಶಿಕ್ ಅಂತ. ಈ ಒಂದು ಸಿನಿಮಾ ಯಾವ್ದಿದೆ ಕಾಟೇರಿ ಅನ್ನೋದು ಮಾನ್ಯ ಮುಖ್ಯಮಂತ್ರಿ ಅವರು ಟ್ರೈಲರ್ನ ಬಿಡುಗಡೆ ಮಾಡಿದ್ರು. ದರ್ಶನ್ ಅವರು ವನ್ಯಜೀವಿ ಮಂಡಳಿಗೆ ಸಲಹೆಗಾರರು ಮತ್ತೆ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಹೌದು. ವಿಷ ಸರ್ಪಗಳನ್ನ ಹೊಡೀರಿ, ವಿಷ ಇಲ್ದಿರೋ ಹಾವುಗಳನ್ನ ಹಿಡೀರಿ ಅಂತ ಹೇಳ್ತಾ ಇರೋದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತಂದ್ರೆ, ದರ್ಶನ್ ಅಭಿಮಾನಿಗಳೇ ಆಗಿರ್ಬೋದು, ಜನರ ಸಾರ್ವಜನಿಕರೇ ಆಗಿರ್ಬೋದು, ಯಾವ್ದಾರ ಹಾವುಗಳನ್ನ ಕಂಡ್ರೆ ಅವರು ವಿಷ ಇಲ್ಲ ಅಂತ ಅನ್ಕೊಂಡು ಅದನ್ನ ಹಿಡಿಯಕ್ ಹೋದ್ರೆ ಅವರು ಹಾವು ಕಚ್ಚಿ ಸಾಯೋ ಅಂತ ಸಂಭವ ಕೂಡ ಸೃಷ್ಟಿಯಾಗತ್ತೆ. ಆಮೇಲೆ ನಮ್ಮಲ್ಲಿ ಎಷ್ಟೋ ಜಾತಿಯ ಹಾವುಗಳು ಅಂತಂದ್ರೆ ಕಾಳಿಂಗ ಸರ್ಪ ಆಗಿರ್ಬೋದು, ನಾಗರಾವ್ ಆಗಿರ್ಬೋದು, ಇವೆಲ್ಲ ಶೆಡ್ಯೂಲ್ ಸ್ಪೀಶೀಸ್ಗೆ ಸಂಬಂಧಿಸಿರತಕ್ಕಂಥ ಹಾವುಗಳ ಪೀಳಿಗೆ ನಶಿಸಿ ಹೋಗುವಂತ ಒಂದು ಸಂಭವ ಹೆಚ್ಚಿರುತ್ತೆ. ಈ ಒಂದು ಫಿಲಂ ಏನಿದೆ ಇದರಲ್ಲಿ ಈ ಒಂದು ಟ್ರೇಲರ್ ಅಲ್ಲಿ ಇದನ್ನ ಎಡಿಟ್ ಮಾಡಿ ಅವರು ತೆರೆಗೆ ಬಿಡಬೇಕು, ಇಲ್ಲ ಅಂತಂದ್ರೆ ನಾವು ಅದನ್ನ ಈ ಫಿಲಂನ ಸ್ಟೇ ತರೋದಕ್ಕೆ ಹೋರಾಟ ಮಾಡಬಹುದು ಅನ್ನೋ ಒಂದು ಇದನ್ನ. ಹೌದು ಸರ್, ವನ್ಯಜೀವಿ ಮಂಡಳಿ, ನಮ್ಮ ಅರಣ್ಯ ಇಲಾಖೆ ಮತ್ತೆ ಅನಿಮಲ್ ಹಸ್ಬೆಂಡ್ರಿ ಮತ್ತೆ ಫಿಲಂ ಇಂಡಸ್ಟ್ರಿ ಮತ್ತೆ ಸೆನ್ಸಾರ್ ಬೋರ್ಡ್ಗೂ ಹೋಗೋದಕ್ಕೆ ತಯಾರಿ ನಡೆಸ್ತಾ ಇದ್ದೀವಿ. ಮತ್ತೆ ಎಲ್ಲರಿಗೂ ಮನದಟ್ಟು ಮಾಡ್ಕೋತಾ ಇದ್ದೀವಿ. ಸಾರ್ವಜನಿಕರು ಯಾವುದೇ ಹಾವುಗಳನ್ನ ತಮ್ಮಲ್ಲಿ ತಾವು ಪ್ರಚೋದನೆಗೆ ಒಳಗಾಗಿ ಹಿಡಿಯಕ್ ಹೋಗಬಾರ್ದು. ಮತ್ತೆ ವಿಷ ಇರತಕ್ಕಂಥ ಹಾವುಗಳಾಗಿರ್ಲಿ, ವಿಷ ಇಲ್ದಿರತಕ್ಕಂಥ ಹಾವುಗಳಾಗಿರ್ಲಿ, ತಮಗೆ ಹಿಡಿಯೋದಕ್ಕೆ ಬರಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಸ್ಥಳೀಯ ಮೃಗ ಸಂರಕ್ಷಕರಿಗೆ ಕರೆ ಮಾಡಿ ತಾವು ಉದ್ವೇಗಕ್ಕೆ ಒಳಗಾಗಿ, ಅಂದ್ರೆ ಹಾವುಗಳನ್ನ ಹಿಡಿಯೋದಕ್ಕೆ ಹೋಗಬೇಡಿ, ತಮ್ಮ ಜೀವನ ನಷ್ಟ ಮಾಡ್ಕೋಬೇಡಿ, ಅಪಾಯಕ್ಕೆ ಸೇಲ್ಕೋಬೇಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡೋದಕ್ಕೆ 3-4 ದಿನದಿಂದ ಪ್ರಯತ್ನ ಮಾಡ್ವಿ. ಅವ್ರ ಫೋನ್ ನಂಬರ್ ನಮ್ಗೆ ಎಲ್ಲೂ ಸಿಕ್ಕಿರಲಿಲ್ಲ. ಇವತ್ತು ರಾಕ್ಲೈನ್ ವೆಂಕಟೇಶ್ ಅವರು ಮಾತಾಡಿ ನಾವು ಇದನ್ನ ತೆಗೆದಾಕತ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡ್ಬೇಕು, ಕಾದ್ ನೋಡ್ತೀವಿ ಏನ್ ಮಾಡ್ತಾರೆ. ಇಲ್ಲ, ಅವರು ಫೋನ್ನಲ್ಲಿ ಸಂಪರ್ಕದಲ್ಲಿ ಸಿಕ್ಕಿದ್ರು. ಅಲ್ಲಿ ರಿಕ್ವೆಸ್ಟ್ ಕಾಪಿ ಎಲ್ಲ ಕಡೆನೂ ಕೊಟ್ಟಿದ್ದೀವಿ. ಮತ್ತೆ ಈ ಒಂದು ಲೈನ್ ಇದೆ ಅಂತ ಎಲ್ಲರ ಗಮನಕ್ಕೂ ತಂದಿದ್ದೀವಿ. ಅವರು ಇವತ್ತು ನಾಳೆ ಒಳಗಡೆ ಏನು ಮಾಡಲಿಲ್ಲ ಅಂತಂದ್ರೆ ನಾವು ಅದನ್ನ ಈ ಸಿನಿಮಾನ ಅದನ್ನ ತೆಗಿಯೋ ತನಕ ಸ್ಟೇ ತರಬೇಕು ಅಂತ ತೀರ್ಮಾನ ಮಾಡಿದ್ದೀವಿ, ರಿಲೀಸ್ ಮಾಡಬಾರ್ದು ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.